ಚಿತ್ತಾಪುರ ಪಟ್ಟಣದ ಬಾಪುರಾವ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿಕ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ರಾಜ್ಯ ಬಿಜೆಪಿ ಚುನಾವಣೆ ಉಸ್ತುವಾರಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹಾಗೂ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿರವರು ಮಾತನಾಡಿದರು. ಜನತಾ ಪಾರ್ಟಿ ಚಿತ್ತಾಪುರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಇರ್ಲಕ್ಕ ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ. ಈ ಒಂದು ಜನರ ನಮಗೆ ಇಂಪಾರ್ಟೆಂಟ್ ಅಲ್ಲ. ಅದೇ ನೋಡಿ ನಾವು ವೋಟ್ ಹಾಕ, ಅದೇ ನೋಡಿ ಅದಕ್ಕೆ ಕೆಲಸ ಮಾಡ್ಬಿಡ. ಅಭ್ಯರ್ಥಿ ಯಾರ್ಯಾರು ಕೊಟ್ಟಾಗ ಬಿಜೆಪಿಯ ಕಮಲ ಪಕ್ಷ ಚಪ್ಪಾಳೆ ಮೂಲಕ ಅದನ್ನ ನಾವು ಸ್ವಾಗತಿಸೋಣ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿಗೆ ಅದಾದ್ಮೇಲೆ ಪಕ್ಷಕ್ಕೆ ಜವಾಬ್ದಾರಿ ಕೊಡುವುದು. ಒಬ್ಬ ಬೂತ್ ಅಧ್ಯಕ್ಷರು ಬೇಕು, ರಾಜ್ಯ ರಾಷ್ಟ್ರ ಎಲ್ಲಿಯಾದರೂ ಕೂಡ ಅವ್ರಿಗೆ ಯಾವ ಪಕ್ಷ ಅವನು ವೃತ್ತಿ ಕೊಡುತ್ತೆ ಅಂತ ಹೇಳಿದ್ರೆ ನಾವೆಲ್ಲೂ ಪಕ್ಷದ ಕಾರ್ಯಕರ್ತರು. ನಾನು ಒಬ್ಬ ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸ ಮಾಡಿದವನು. ಒಂದು ಕ್ಲಾಸ್ ಜನಸಂಖ್ಯಾ ಕೇಳಿದಿಲ್ಲ. ಮೂಲತಃ ಜನಸಂಘದ ಕಾರ್ಯಕರ್ತರು ಆವಾಗಿನಿಂದ ನಾವು ಜನಸಂಘದ ಕಾರ್ಯಕರ್ತ ಆಗಿದ್ದೆ ಅಂತ ಹೇಳ್ಬೋದು. ಇಲ್ಲ ಜನಸಂಘಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಏನು ಸಂಬಂಧ ಇತ್ತು? ಯಾರಿಗಾದ್ರೂ ಗೊತ್ತಿದೆಯಾ? ಜನಸಂಘವೇ ಭಾರತೀಯ ಜನತಾ ಪಾರ್ಟಿಯ ಹೋಗ್ತಿದ್ದೇವೆ. ನಾನು ಕ್ಲಾಸ್ ಹೋಗಿದ್ರು ಅದೇ ಹೆಚ್ಚಿನ ಕ್ಲಾಸ್ ಜನರಿಗೆ ಸಿಗ್ತದೆ. ಗಣೇಶ್ ಕಾರ್ಣಿಕ್ ಅವರು ಹೋಗ್ತಾರೆ. ನಮ್ಮ ಪಕ್ಷದ ಚಟುವಟಿಕೆಗಳನ್ನು ಕಲಿಬೇಕಾದ್ರೆ ಅವರು ಗಣೇಶ್ ಕಾರ್ಣಿಕ್ ಅವರು ಮುಖಾಂತರ ಕಲಿಬೇಕಾಗಿದೆ. ಯಾಕಂತಂದ್ರೆ ಅವರು ಯಾವ ಫೋಟೋಗಳು ಬೇಕಾಗಿಲ್ಲ. ಅವ್ರ ಪಾರ್ಟಿಯಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ದೊಡ್ಡ ಮಟ್ಟದಲ್ಲಿ ಇವತ್ತು ಪಾರ್ಟಿ ಇಡೀ ಚುನಾವಣಾ ಇಡೀ ರಾಜ್ಯಕ್ಕೆ ಅವರು ಪದಾಧಿಕಾರಿ ಘೋಷಣೆ ಮಾಡೋಕ್ಕೋಸ್ಕರ ಇವತ್ತು ರಾಜ್ಯದ ಚುನಾವಣೆ ಅಧಿಕಾರಿಗಳಾಗಿ ಅವರು ಇವತ್ತು ಚಿತ್ತಾಪುರ ಕೂಡ ಬಂದಿದ್ದಾರೆ. ಇವತ್ತು ಅನೇಕ ವಿಷಯಗಳ ಬಗ್ಗೆ ಇವತ್ತು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಮಾತನಾಡುವ ಸಮಯದಲ್ಲಿ ನಾನು ಕೇಳಿದೆ. ಶಶಿಕಲಾ ಕೂಡ ಇರ್ಬೋದು, ನಮ್ಮ ರಾಜ್ಯದಲ್ಲಿ ತೀರ್ಮಾನ ಮಾಡಿ ಒಬ್ಬರು ಘೋಷಣೆ ಕೂಡ ಮಾಡಿ ಕೆಲಸ ಕೂಡ ಮಾಡಿ ಅವಕಾಶ ಕೂಡ ನಾವು ಹೇಳೋದು ಕೆಲಸದಾಗಿದೆ. ಇವತ್ತು ಇಲ್ಲಿ ನೋಡಿದ್ರೆ ಚಿತ್ತಾಪುರದಲ್ಲಿ ಇವತ್ತು ಯಾರೇ ಅಭ್ಯರ್ಥಿ ಬಂದರೂ ನಮ್ಮ ಅಭ್ಯರ್ಥಿ ಕೂಡ 73,000 ಮತಗಳು 60,000 ಮತಗಳನ್ನು ತೋರಿರ್ಬೋದು. ನಾಟಕ ಮಾಡಿ 3-4 ಒಂದು ವಿಚಾರ ಮಾಡಿಕೊಂಡು ಮೂಲಕ ನಾವು ಕೂಡಿಸಿದವು. ವಿರೋಧ ಪಕ್ಷದ ನಾಯಕರಿಗೆ ಪ್ರೆಷರ್ ಆಗಿರುವಂಥ ಮಾತು ಹೇಳಿ ಒಂದು ನಾವು ತಪ್ಪನ್ನು ತೋರಿಸುವುದರಿಂದ ಇದರಿಂದ ನಿಮ್ಗೆ ಏನು ಆಗಲ್ಲ. ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ತಂದೆಯವರ ಆಶೀರ್ವಾದದಿಂದ ಮಾತಾಡ್ತಾ ಇದ್ದಿಲ್ಲ. ರಾಜಕೀಯ ಪರ್ಮನೆಂಟ್ ಆಗಿದ್ದು ಸ್ವಂತಲ್ಲ, ರಾಜಕೀಯ ಬರ್ತದೆ, ರಾಜಕೀಯ ಹೋಗ್ತದೆ. ನಾವು ಏನು ಮಾಡ್ತಾ ಇದ್ದೀವಿ ಜನಗಳಿಗೆಲ್ಲ ಹೋಗ್ತದೆ. ನಾವು ಇರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ನಾವು ಒಂದು ಮಂತ್ರಿ ಬಲ ಹಾಕಿ ಮಂತ್ರಿಗಳಾಗಿ ಅವ್ರಿಗೆ ಕೇಸ್ ಹಾಕಿ ಈ ನಮ್ಮ ನಾಯಕರಂತ ಅವ್ರಿಗೆ ಬದಲಾಟ ಮಾಡಿ ಯಾರು ಮಾಡಿ ನೀವು ಕೇಸ್ ಹಾಕಿ ನೀವು ಬದಲಾಟ ಮಾಡಿದ್ರೆ ನಿಮ್ಗೆ ಜೋಡಿ ಬರ್ತದೆ ಕರೆಯಿಲ್ಲ. ಆದರೆ ನೀವು ಗುಲ್ಬರ್ಗದಲ್ಲಿ ಕೂಡ ಮಾತಾಡ್ತೀವಿ. ಬಿಜೆಪಿ ಕಾರ್ಯಕರ್ತರು ಯಾರೋ ಮನೆ ಹೊರಗೆ ಬಂದರೆ ಕಾಂಗ್ರೆಸ್ಗೆ ಏನು ತೊಂದರೆ ಮಾಡಿದ್ರೆ